ब्रह्म आनंदेत्यादिभिः पदे प्रोच्यते विष्णुरेवैक परेषामुपचारत इति ब्राह्मे नामानि सर्वाणि यम आकाशादिगणम् ओम स्वस्ति। देवदेवोत्तम देवता सार्वभौमाखिलांडकोटि ब्रह्मांड नायक राघवेंद्र गुरुवंद्रगत मध्वांतर्गत मूल रामचंद्र नमनु अनवरत देव रक्षिसु नमनु अनवरत ओम स्वस्ति। देवदेवोत्तम देवता सार्वभौमाखिलांडकोटि ब्रह्मांड नायक राघवेंद्र गुरुवंद्रगत मध्वांतर्गत श्री मूल रामचंद्रात्मक गोपाल कृष्ण स्वामिन्न बहुपराक संगीत प्रिया संगीत सेवामवधारय। लोकभरितनो रंगा अनेक चरितनो लोकभरितनो ರಂಗ ಅನೇಕ ಚರಿತ. ಕೃಷ್ಣನ ಸನ್ನಿಧಾನದಲ್ಲಿ ವಿಶೇಷವಾದ ಸಂಭ್ರಮ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಆಗಮನ ಆಗಿದೆ. ರಾಯರ ಆರಾಧನೆಯ ದಿವಸ ರಾಯರು ಬಂದು ಕೃಷ್ಣನ ದರ್ಶನ ಮಾಡಿ ಆ ಅನುಗ್ರಹವನ್ನು ನಮಗೆಲ್ಲರಿಗೂ ಕೂಡ ಹಂಚತಕ್ಕಂತಹ ಒಂದು ವಿಶೇಷವಾದ ಸಂಭ್ರಮ ನಮ್ಮ ಪರ್ಯಾಯ ಕಾಲದಲ್ಲಿ ಇವತ್ತು ನಡೆದಿದೆ. ರಾಯರು ಶ್ರೀಕೃಷ್ಣನ ವಿಶೇಷ ಭಕ್ತರಾಗಿದ್ದು ಇಲ್ಲಿಯೇ ಅವರು ಪರಿಮಳ ಗ್ರಂಥವನ್ನು ರಚನೆ ಮಾಡಿದರು. ಪ್ರಕಾಶಿಕ ಚಂದ್ರಿಕಾಕ್ಕೆ ವ್ಯಾಖ್ಯಾನವನ್ನು ಕೂಡ
ತಂತ್ರದೀಪಿಕಾ, ನ್ಯಾಯಮುಕ್ತಾವಳಿ ಇತ್ಯಾದಿ ಎಲ್ಲ ಗ್ರಂಥಗಳನ್ನು ಅವರು ಕೃಷ್ಣನ ಎದುರಿನಲ್ಲಿ ಬರೆದರು ಎಂಬಂತಹ ಇತಿಹಾಸವೂ ಇದೆ. ಹಾಗಾಗಿ ಇದು ರಾಯರಿಗೆ ಅತ್ಯಂತ ಪ್ರಿಯವಾದಂತಹ, ರಾಯರಿಗೆ ಅತ್ಯಂತ ಒಂದು ಶ್ರದ್ಧೆಯ ಸ್ಥಳವಾಗಿದೆ. ಅಂತಹ ಇದರಲ್ಲಿ ರಾಯರೇ ಸ್ವತಃ ಬಂದು ಕೃಷ್ಣನ ಎದುರಿಗೆ ಅವರು ಸನ್ನಿಹಿತರಾಗಿದ್ದಾರೆ. ಕೃಷ್ಣನಿಗೆ ನೇರವಾಗಿ ದರ್ಶನ ಮಾಡುವವರು ರಾಯರೊಬ್ಬರೇ ಪ್ರತಿನಿತ್ಯ. ನಾವೆಲ್ಲ ಬದಿಯಲ್ಲಿದ್ದೆ, ರಾಯರು ನೇರವಾಗಿ ಕೃಷ್ಣನ ಒಂದು ದರ್ಶನವನ್ನು ಪ್ರತಿನಿತ್ಯ ಮಾಡ್ತಾ ಇದ್ದಾರೆ. ಇವತ್ತು ಕೃಷ್ಣನ ಮಂದಿರಕ್ಕೆ ಬಂದು ಅಲ್ಲಿ ರಾಯರು ಇಲ್ಲಿ ನಮ್ಮ ಪೂಜೆಯನ್ನು ಸ್ವೀಕಾರ ಮಾಡಿದ್ದು ಇದು ಬಹಳ ದೊಡ್ಡದಾದಂತಹ ಒಂದು ಪವಿತ್ರವಾದ ಸಂದರ್ಭ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಅವರ ಅನುಗ್ರಹ ನಮಗೆಲ್ಲರಿಗೂ ಕೂಡ ಬೇಕಾಗಿದೆ. ನಮ್ಮ ಪರಮ ಗುರುಗಳು ರಾಯರ ಇಲ್ಲಿ ಸನ್ನಿಧಾನವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದರು 100 ವರ್ಷಗಳ ಹಿಂದೆ. ಏನು ಈಗ ಶತಮಾನೋತ್ಸವವು ಕೂಡ ಆಗ್ತಾ ಇದೆ. ನಮ್ಮ ಪರ್ಯಾಯದಲ್ಲೇ ಅದು ಬಂದದ್ದು, ಸುಧೀಂದ್ರ ತೀರ್ಥರ ಈ ಒಂದು ಪರ್ಯಾಯದಲ್ಲೇ ಶತಮಾನೋತ್ಸವವು ಕೂಡ ಬಂದದ್ದು ರಾಯರ ಅನುಗ್ರಹದ ಸಂಕೇತ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಅಂತಹ ಒಂದು ರಾಯರ ಆಗಮನ ಇದೆಲ್ಲ ಭಕ್ತರಿಗೆ ಅತ್ಯಂತ ಸಂತೋಷವನ್ನು ನೀಡುವ ಶುಭೋದಯ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಈ ಆರಾಧನಾ ಮಹೋತ್ಸವದ ಸಂದರ್ಭದಲ್ಲಿ ರಾಯರ ಅನುಗ್ರಹ ನಮಗೆಲ್ಲರಿಗೂ ಕೂಡ ಆಗಬೇಕು. ನಮ್ಮ ಪರ್ಯಾಯಕ್ಕೂ, ವಿಶ್ವಗೀತಾ ಪರ್ಯಾಯಕ್ಕೂ ಕೂಡ ರಾಯರ ವಿಶೇಷ ಅನುಗ್ರಹ ಆಗಬೇಕು. ಅವರಿಗೆ ಇಷ್ಟವಾದಂತಹ, ಅವರು ಗೀತಾ ವಿವೃತಿ ಎಂಬಂತಹ ಗ್ರಂಥವನ್ನು ಬರೆದು ಗೀತಾಚಾರ್ಯನ ವಿಶೇಷವಾದ ಸೇವೆಯನ್ನು ಮಾಡಿದವರು, ಗೀತೆಯ ಬಗ್ಗೆ ವಿಶೇಷವಾದಂತಹ ಒಂದು ಭಕ್ತಿ ಶ್ರದ್ಧೆಯನ್ನು ಇಟ್ಟುಕೊಂಡವರು. ಅವರ ಅನುಗ್ರಹದಿಂದ ವಿಶ್ವಗೀತಾ ಪರ್ಯಾಯವು ಕೂಡ ಅದು ಅತ್ಯಂತ ಯಶಸ್ವಿಯಾಗಿ ನಡೆಯುವಂತೆ ಆಗಲಿ ಅಂತೇಳಿ ಹಾರೈಸ್ತಾ, ಇದೇ ಸಂದರ್ಭದಲ್ಲಿ ವಿಶ್ವಪ್ರಿಯ ತೀರ್ಥರು ಕೂಡ ಇಲ್ಲಿಗೆ ಆಗಮಿಸಿದ್ದು, ವಿಶ್ವಪ್ರಿಯರಾದಂತಹ ರಾಯರ ಆರಾಧನೆಗೆ ವಿಶ್ವಪ್ರಿಯರೇ ಬರಬೇಕು ಎಂಬುದಾಗಿ ಈ ಒಂದು ಸಂದರ್ಭದಲ್ಲಿ ಅವರ ಆಗಮನವು ಕೂಡ ಇದಕ್ಕೆ ಇನ್ನಷ್ಟು ಕಳೆಯನ್ನು ನೀಡಿದೆ ಅಂತ ಹೇಳಿ ನಾವು ಭಾವಿಸ್ತಾ, ಎಲ್ಲರಿಗೂ ಕೂಡ ರಾಯರ ಅಂತರ್ಗತನಾದಂತಹ ಆ ಮೂಲರಾಮದೇವರ ಅನುಗ್ರಹ ನಿರಂತರ ಇರಲಿ ಅಂತ ಹೇಳಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ರಾಯರನ್ನು ಇಲ್ಲಿಗೆ ಕರ್ಕೊಂಡು ಬಂದಂತಹ ಜಯತೀರ್ಥರಿಗೂ ಕೂಡ ನಾವು ವಿವಿಧ ಪ್ರಿಯ ಯಾಕೆಂದರೆ ಜಯತೀರ್ಥರು ಅಂದರೆ ರಾಯರಿಗೆ ಬಹಳ ಸಂತೋಷ. ಆದ್ದರಿಂದಲೇ ಪ್ರತ್ಯಕ್ಷರಂ ಪ್ರತಿಪದಂ ಅನೇಕಾಕೃತಗರ್ಭಿತ ಪ್ರತಿಪಾತಿ ಸುಧಾತಾಪಿ ಗ್ರಂಥಾಲ್ಪತ್ವಾಯನೋಚ್ಯತೆ ಅಂತ ಹೇಳಿ ಜಯತೀರ್ಥರು ಅಂದರೆ ಬಹಳ ಇಷ್ಟ. ಹಾಗಾಗಿ ಜಯತೀರ್ಥ ಎಂಬ ಹೆಸರುಳ್ಳವರನ್ನೇ ರಾಯರು ಇಲ್ಲಿ ತನ್ನ ಹತ್ತಿರ ಇಟ್ಟುಕೊಂಡಿದ್ದಾರೆ. ಅವರ ಮುಖಾಂತರ ಇವತ್ತು ನಮ್ಮ ಪರ್ಯಾಯ ಕಾಲದಲ್ಲಿ ಇಲ್ಲಿಗೆ ಆಗಮಿಸಿ ಇಲ್ಲಿ ನಮ್ಮ ಭಕ್ತಿಯನ್ನು ಸ್ವೀಕಾರ ಮಾಡಿದ್ದಕ್ಕೆ ನಾವು ವಿಶೇಷವಾದಂತಹ ಅಭಿನಂದನೆಯನ್ನು ಕೂಡ ಜಯತೀರ್ಥರಿಗೆ ಈ ಸಂದರ್ಭದಲ್ಲಿ ನಾವು ನೀಡ್ತಾ ಇದ್ದೇವೆ. ಇದೇ ರೀತಿ ನಿರಂತರ ರಾಯರ ಅನುಗ್ರಹ ನಮ್ಮೆಲ್ಲರ ಮೇಲೆ ಇರಲಿ, ನಮ್ಮ ಪರ್ಯಾಯದ ಮೇಲೆ ಇರಲಿ ಎಂಬುದಾಗಿ ನಾವು ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ಗುರುಭ್ಯೋ ನಮಃ. ರಾಘವೇಂದ್ರ ಸ್ವಾಮಿಗಳು ಗೀತೆಗೆ ತಾನೊಂದು ಅರ್ಥ ಬರೆದಿದ್ದಾರೆ. ಅದಕ್ಕೆ ಗೀತಾ ವಿವೃತಿ ಅಂತ ಹೆಸರು ಕೊಟ್ಟರು. ಗೀತೆ ನಮಗೆ ಅರ್ಥ ಆಗದಿದ್ದಾಗ ನಾವೆಲ್ಲ ಓದ್ತೇವೆ, ಶಾಲೆಯಲ್ಲಿ ಕಲಿಸಿದಂತೆ ನಾವು ಓದ್ತೇವೆ. ರಾಯರಂದರು ಸ್ವಲ್ಪ ಅರ್ಥೈಸಿಕೊಂಡು ಓದಿದರೆ ಚೆನ್ನಾಗಿರ್ತದೆ ಅಂಥೇಳಿ ಶಬ್ದಗಳಿಗೆ ಆಚಾರ್ಯ ಮಧ್ವರು ಭಾಷ್ಯ ಬರೆದರು, ತಾತ್ಪರ್ಯ ಬರೆದರು. ರಾಯರು ಶಬ್ದಗಳಿಗೆ ಅರ್ಥವನ್ನು ನಮಗೆ ಕೊಟ್ಟು ಗೀತೆಯನ್ನು ವಿವರಿಸಿದರು. ಆ ರಾಘವೇಂದ್ರ ಸ್ವಾಮಿಗಳ ವಿವರಣೆಯಿಂದ ಕೂಡಿದ ಭಗವದ್ಗೀತೆಯನ್ನು ಜಗತ್ತಿಗೆ ವಿತರಿಸಿದ್ದು ಸುಗುಣೇಂದ್ರ ತೀರ್ಥರು. ಆದ್ದರಿಂದ ಕೃಷ್ಣ ಏನು ಮಾಡಿದ ಅಂತಂದರೆ, ಯದ್ಯಪಿ ರಾಘವೇಂದ್ರ ಸ್ವಾಮಿಗಳು ಬಹಳ ವರ್ಷದಿಂದ ಕೃಷ್ಣ ಮಠಕ್ಕೆ ಬರ್ತಿದ್ದಾರೆ, ಆದರೆ ವಸಂತ ಮಹಲಿಗೆ ಹೋಗ್ತಿದ್ದರು ರಾಘವೇಂದ್ರ ಸ್ವಾಮಿಗಳು. ಯಾವಾಗ ಸುಗುಣೇಂದ್ರ ತೀರ್ಥರು ಆ ಗೀತೆಯನ್ನು ವಿತರಿಸಲಿಕ್ಕೆ ಶುರು ಮಾಡಿದ್ರು, ಆದ್ದರಿಂದ ಸುಗುಣೇಂದ್ರ ತೀರ್ಥರಿಗೇನೆ ಕೃಷ್ಣ ಪ್ರೇರಣೆ ಮಾಡಿ ರಾಘವೇಂದ್ರ ಸ್ವಾಮಿಗಳನ್ನು ದೇವರ ಒಳಗೇನೆ ಕರೆಸಿಕೊಂಡ. ಅಂದಿನಿಂದ 16 ವರ್ಷದಿಂದ ಈಗ ಇಂದಿಗೆ 16 ವರ್ಷ ಆಯಿತು. ಸರಿ ಸಮ್ಮುಖವಾಗಿ ರಾಘವೇಂದ್ರ ಸ್ವಾಮಿಗಳು ಅಲ್ಲಿ ಸನ್ನಿಹಿತರಾಗಿದ್ದಾರೆ. ಮಧ್ಯದಲ್ಲೊಂದು ಗೋಡೆ ಅಡ್ಡ ಇದೆ. ಈಗ ರಾಘವೇಂದ್ರ ಸ್ವಾಮಿಗಳು ಏನು ಮಾಡಿದ್ರು ಅಂತಂದರೆ, ನನ್ನ ಶಿಷ್ಯ, ನನ್ನ ಭಕ್ತ
ತುಂಬ ಗ್ರಂಥಗಳನ್ನು ಬರೆದಿದ್ದಾನೆ. ಆದ್ದರಿಂದ ವರ್ಷಕ್ಕೆ ಒಮ್ಮೆ ಆದರೂ ಕೂಡ ಅಡೆತಡೆ ಇಲ್ಲದ ಭೇಟಿ ಇವನಿಗೂ ನನಗೂ ಆಗಬೇಕು ಅಂತ ಹೇಳಿಕೊಂಡು ಸುಗುಣೇಂದ್ರ ತೀರ್ಥರ ಮೂಲಕ ರಾಘವೇಂದ್ರ ಸ್ವಾಮಿಗಳನ್ನು ತಾನು ಇಲ್ಲಿಗೆ ಕರೆಸಿಕೊಂಡಿದ್ದಾನೆ. ಅಂದಿನಿಂದ ಅನೂಚಾನವಾಗಿ ಇಲ್ಲಿಗೆ ಚಂದ್ರಶಾಲೆಗೇನೆ ಕೃಷ್ಣ ರಾಘವೇಂದ್ರರು ಚಂದ್ರಶಾಲೆಗೆ ಬಂದು ಕೃಷ್ಣನ ದರ್ಶನವನ್ನು ಮಾಡ್ತಾ ಇದ್ದಾರೆ. ಇದರಿಂದೊಂದು ರಾಘವೇಂದ್ರ ಸ್ವಾಮಿಗಳು ಸಂದೇಶ ಕೊಡ್ತಾ ಇದ್ದಾರೆ. ತಾನು ಆಚಾರ್ಯ ಮಧ್ವರ ಗ್ರಂಥವನ್ನು ಬರೆದದ್ದಕ್ಕೆ ವಾದಿರಾಜ ಶ್ರೀಪಾದರು ಹೇಳಿದಂತೆ ಕರೌ ತ್ವದರ್ಚನೆ ಸುಖತೀರ್ಥಸ್ಯ ಲೇಖನೆ, ಆಚಾರ್ಯ ಮಧ್ವರ ಗ್ರಂಥಗಳಿಗೆ ಎನ್ನ ಕೈ ವಿನಿಯೋಗ ಆಗಲಿ ಅಂತ ವಾದಿರಾಜರು ಹೇಳಿದಂತೆ ರಾಘವೇಂದ್ರ ಸ್ವಾಮಿಗಳು ಕೃಷ್ಣನ ಸಮಕ್ಷಮದಲ್ಲಿ ಕೂತುಕೊಂಡು ಆಚಾರ್ಯ ಮಧ್ವರ ಗ್ರಂಥವನ್ನು ತನ್ನ ಕೈಯಿಂದ ಬರೆದದ್ದಕ್ಕೆ ಕೃಷ್ಣನ ಸಮ್ಮುಖದಲ್ಲೇ ತನ್ನನ್ನು ಇರಿಸಿಕೊಂಡ. ಅದೇ ರೀತಿಯಲ್ಲಿ ನಮಗೂ ತುಂಬ ದೂರದಿಂದ ಬರ್ತೇವೆ, ನವಗ್ರಹ ಕಿಂಡಿ ಮುಂದೆ ನಿಲ್ತೇವೆ, ಆವಾಗ ಹಿಂದಿನಿಂದ ಬಂದು ಜರ್ಕಂಡಿ ಅಂಥೇಳಿ ದಬ್ಬುತ್ತಾನೆ. ಕೃಷ್ಣನ ಮುಂದೆ ನಿಲ್ಲಕ್ಕೆ ಬಿಡೋಲ್ಲ. ಕೃಷ್ಣನ ಮುಂದೆ 1 ಸೆಕೆಂಡು 1 ನಿಮಿಷ ಆದರೂ ನಿಲ್ಲಬೇಕು ಅಂತಾದರೆ ನಾವು ಕೂಡ ಆಚಾರ್ಯ ಮಧ್ವರ ಗ್ರಂಥದ 1 ಶ್ಲೋಕವನ್ನಾದರೂ ಬರೆದ್ರೆ ಆವಾಗ ಕೃಷ್ಣ ತನ್ನ ಎದುರಿನಲ್ಲೇ ತನ್ನನ್ನು ನಿಲ್ಲಿಸ್ತಾನೆ ಎನ್ನುವುದಕ್ಕೆ ರಾಯರು ಬಂದು ನಿಂತದ್ದೇ ಸಾಕ್ಷಿ. ಹೀಗೆ ಶ್ರೀಗಳವರು ತಾನೇನು ರಾಘವೇಂದ್ರ ಸ್ವಾಮಿಗಳನ್ನು ಸುಗುಣೇಂದ್ರರು ರಾಘವೇಂದ್ರರನ್ನು ಏನು ನಮ್ಮ ಯಾದವೇಂದ್ರನ ಕೃಷ್ಣ ಯಾದವೇಂದ್ರ ಅವನ ಎದುರಿಗೆ ಕೂಡಿಸಿದ್ದರಿಂದ ಶ್ರೀಗಳವರಿಗೆ ರಾಘವೇಂದ್ರ ಸ್ವಾಮಿಗಳಂತೇನೆ ಶ್ರೀಗಳವರು ಚಿರಕಾಲ ಆರೋಗ್ಯವಂತರಾಗಿ ಸಶಿಷ್ಯರಾಗಿ ಆರೋಗ್ಯವಂತರಾಗಿ ಬಾಳಲಿ ಅಂತೇಳಿ ಆಶಿಸಿ 2 ಮಾತನ್ನು ಕೃಷ್ಣ ಅರ್ಪಣೆ. ಆದ್ದರಿಂದಲೇ ಕಾಣುತ್ತೆ ನಮ್ಮಿಬ್ಬರನ್ನು ಕೂಡ ಸೇರಿಸಿದ್ದು. ಇವರು ಗೀತೆಯನ್ನು ವಿತರಿಸಿದವರು. ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ಬರ್ತಾರೆ ಅಂತಂದಾಗ ಅವರಿಗೆ ಕೂತ್ಕೊಳ್ಳಿಕ್ಕೆ ಮನೆ ಯಾವುದು, ಜಾಗ ಯಾವುದು, ಮನೆ ಬೇಕು, ಜಾಗ ಏನಾವುಂಟು, ಮನೆ ಬೇಕು ಅಂತಂದಾಗ ವಿಬುಧ ಪ್ರಿಯರು ತನ್ನ ಮಠದ ತುಳಸಿ ವೃಂದಾವನವನ್ನೇ ಕೊಟ್ಟು ರಾಘವೇಂದ್ರ ಸ್ವಾಮಿಗಳೇ ಬಂದು ಕೂತ್ಕೊಳ್ಳಿ ಅಂತಂದಾಗ ಇಲ್ಲಿ ಕೂತಿದ್ದಾರೆ. ಹೀಗೆ ಗೀತಾ ವಿತರಕರು, ನಾವು ಜಾಗ ಕೊಟ್ಟವರು ಅಂತ ಹೇಳಿಕೊಂಡು